ಎರಡನೇ ಅಂಶ ನಮ್ಮನ್ನು ಕರೆದಂತ ದೇವರು. ಆದ್ರಿಂದ ದೇವರ ಕರೆ ಇರುವವರು ದೇವರ ಕೆಲಸಗಳಲ್ಲಿ ಇರಬೇಕು, ದೇವರ ಸುವಾರ್ತೆ ಕೆಲಸದಲ್ಲಿ ಇರಬೇಕು, ದೇವರ ಸೇವೆ ಕೆಲಸದಲ್ಲಿ ಇರಬೇಕು, ದೇವರ ಪ್ರವಾದನೆಯ ಸೇವೆಯಲ್ಲಿರಬೇಕು, ದೇವರ ಬೋಧಿಸುವಂತ ಸೇವೆಯಲ್ಲಿರಬೇಕು, ದೇವರ ಅಪೋಸ್ತಲರ ಸೇವೆಯಲ್ಲಿ ಇರಬೇಕು. ಈ 5 ಸೇವೆಗಳು ಯೇಸುವಿನ ಸೇವೆ. ಇದರಲ್ಲಿ ಯಾವುದು ಕೂಡ ಸೇವೆ ದೊಡ್ಡ ಸೇವೆಯೂ ಇಲ್ಲ, ಚಿಕ್ಕ ಸೇವೆನೂ ಇಲ್ಲ. ಆಮೇಲೆ ಆದ್ರಿಂದ ಸುವಾರ್ತೆ ಸಾರೋದು ಕೂಡ ದೊಡ್ಡ ಸೇವೆನೇ, ಬೋಧನೆ ಮಾಡೋದು ಕೂಡ ದೊಡ್ಡ ಸೇವೆನೇ, ಪ್ರವಾದನೆ ಮಾಡೋದು ಕೂಡ ದೊಡ್ಡ ಸೇವೆನೇ, ಅದ್ಭುತ ನಡೆಸೋದು ಕೂಡ ದೊಡ್ಡ ಸೇವೆನೇ. ಎಲ್ಲ ಸೇವೆಗಳು ಯೇಸುವಿನ ಸೇವೆಗಳು ದೊಡ್ಡದೇ. ಆಮೇಲೆ ಅದರಿಂದ ಇದರಲ್ಲಿ ಯಾವ ಸೇವೆಗಳು ಚಿಕ್ಕ ಸೇವೆ ಅನ್ನೋದು ಯಾವ ಮಾತು ಎಲ್ಲರೂ ಇಲ್ಲ. ಆಮೇಲೆ ಅದರಿಂದ ಕೆಲವರು ಬಂದರೆ ಹಳ್ಳಿಗಳಲ್ಲಿ ಸೇವೆ ಮಾಡಿದ್ರೆ ಅದು ನಮ್ಮ ಸಣ್ಣ ಸೇವೆ, ಸಿಟಿಗಳಲ್ಲಿ ಮಾಡಿದ್ರೆ ಅದೇ ನಮ್ಮ ದೊಡ್ಡ ಸೇವೆ. ಹಳ್ಳಿಯಲ್ಲಿ ಮಾಡೋದು ಕೂಡ ದೊಡ್ಡ ಸೇವೆನೇ, ಸಿಟಿಯಲ್ಲಿ ಮಾಡೋದು ಕೂಡ ದೊಡ್ಡ ಸೇವೆನೇ. ಇಡೀ ಪ್ರಪಂಚದಲ್ಲಿ ನಾವೆಲ್ಲ ಸೇವೆ ಮಾಡಿದ್ರು ಕೂಡ ಅದು ದೊಡ್ಡ ಸೇವೆನೇ. ಕಾರಣ ನಾವು ಮಾಡ್ತಾ ಇರೋದು ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡುವ ದೇವರ ಕೆಲಸನ. ಆಮೇಲೆ ದೇವರೆಷ್ಟು ದೊಡ್ಡವರು, ಭೂಮಿ ಆಕಾಶಕ್ಕಿಂತಲೇ ದೊಡ್ಡವನಾದ ಆತನ ಕೆಲಸ ಮಾಡೋರು ನಮ್ಮನ್ನು ಕೂಡ ದೇವರು ನೋಡುವುದು. ನೀನು ನನ್ನ ದೊಡ್ಡ ಕೆಲಸ ಮಾಡ್ತೀನಿ ಅಂತ ದೇವರು ನಮ್ಮನ್ನು ಆಶೀರ್ವದಿಸುವವರಾಗಿದ್ದಾನೆ, ನಮ್ಮ ಸಂತತಿಗಳನ್ನು ಆಶೀರ್ವದಿಸುವವರಾಗಿದ್ದಾನೆ, ನಮ್ಮ ತಲೆಮಾರುಗಳನ್ನು ಆಶೀರ್ವದಿಸಿ ಆತನ ಮುಂದೆ ನಡೆಸಲು ಶಕ್ತನಾಗಿದ್ದಾನೆ ಎಂದು ದೇವರಾತ್ಮನು ಸಭಿಕರಿಗೆ ಹೇಳುವುದನ್ನು ಕಿವಿಯುಳ್ಳವರು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇಲೆ